ಸಂಸ್ಕೃತದಲ್ಲಿ ಗಂಟೆಗೆ ವಾದನಂ ಅಂತ ಹೇಳುವಂತ. ವಾದನಂ ಲೈಕ್ 1 ಗಂಟೆ ಅಂತಂದ್ರೆ ಏಕವಾದನಂ. ಹೇಗೆ ಹೇಳೋದು? ಏಕವಾದನಂ. ದ್ವಿವಾದನಂ 2 ಗಂಟೆ. ದ್ವಿವಾದನಂ. ತ್ರಿವಾದನಂ. ತ್ರಿವಾದನಂ. ಚತುರ್ವಾದನಂ. ಚತುರ್ವಾದನಂ. ಪಂಚವಾದನಂ. ಪಂಚವಾದನಂ. ಹೀಗೆ 6 ಗಂಟೆಗೆ ಷಡ್ವಾದನಂ, ಸಪ್ತವಾದನಂ, ಅಷ್ಟವಾದನಂ, ನವವಾದನಂ, ದಶವಾದನಂ, ಏಕಾದಶವಾದನಂ, ದ್ವಾದಶವಾದನಂ ಅಂತ ವಾದನಂ ಅನ್ನುವಂತಹ ಶಬ್ದವನ್ನ ಸಂಖ್ಯೆ ಜೊತೆ ಸೇರಿಸ್ತಾ ಹೋಗ್ಬೇಕು. ಇಲ್ಲಿ ನೋಡ್ಕೊಳ್ಬೇಕು ಏನಂತಂದ್ರೆ ಏಕಂ ದ್ವೇ ಅಂತ ಹೇಳ್ತೀವಲ್ಲ, ದ್ವೇವಾದನಂ ಅಂತ ಆಗಲ್ಲ, ದ್ವಿ ಅಂತ ಆಗುತ್ತೆ. ದ್ವಿವಾದನಂ. ತ್ರೀಣಿ ಅಂತ ಹೇಳ್ತೀವಿ, ತ್ರಿವಾದನಂ. ಚತ್ವಾರಿ, ಚತುರ್ವಾದನಂ. ಪಂಚ ಅಂತ ಸಂಖ್ಯೆ ಇದ್ರೆ ಪಂಚವಾದನಂ ಅಂತಾನೆ. ಷಡ್ ಅಂತ ಸಂಖ್ಯೆ ಇದ್ರೆ ಷಡ್ವಾದನಂ. ಸಪ್ತ, ಸಪ್ತವಾದನಂ. ಅಷ್ಟ, ಅಷ್ಟವಾದನಂ. ನವ, ನವವಾದನಂ. ದಶ ಅಂತ ಸಂಖ್ಯೆ ದಶವಾದನಂ ಅಂತಾನೆ ಆಗುತ್ತೆ. ಏಕಾದಶ, ಏಕಾದಶವಾದನಂ. ದ್ವಾದಶ, ದ್ವಾದಶವಾದನಂ ಅಂತ ಹೀಗೆ 1 ಗಂಟೆ, 2 ಗಂಟೆ, 3 ಗಂಟೆ ಅದನ್ನ ಹೇಗೆ ಹೇಳೋದು ಅನ್ನೋದನ್ನ ಕಲಿತೀವಿ.